ಸೊ ವರಮಹಾಲಕ್ಷ್ಮಿ ಅಂತ ಪೂಜೆ ಮಾಡೋರು ಕಳಸ ಇಟ್ಟೇ ಇಡ್ತೀರಾ. ವರಮಹಾಲಕ್ಷ್ಮಿ ಹಬ್ಬ ಅಂತ ಮಾಡದೇ ಇದ್ರು ಬರೀ ಕಳಸವನ್ನ ಇಟ್ಟು ಅದರಲ್ಲಿ 21 ಅಕ್ಕಿ ಕಾಳನ್ನು ಹಾಕಿ, ಆ 21 ಅಕ್ಕಿ ಕಾಳು ಒಡೆಯದೇ ಇರೋ ಹಾಗೆ ಅಂದರೆ ಇಡೀ ಕಾಳನ್ನು ಆರಿಸಿ ಹಾಕಿದಾಗ ಅದು ಸಮೃದ್ಧಿ ಅಬಂಡನ್ಸ್ ಅನ್ನು ತೋರಿಸುತ್ತೆ. 8 ಚಿಟಿಕೆ ಅರಿಶಿನ. ಎಲ್ಲ 8 ಯಾಕೆ ಅಂತಂದರೆ ಇವತ್ತು ಆಗಸ್ಟ್ 8ನೇ ತಾರೀಕು ಅಂದರೆ ಇದನ್ನು ಲಯನ್ ಗೇಟ್ ಪೋರ್ಟಲ್ ಅಂತ ಕರೀತಾರೆ. ಅಂದರೆ ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ಅಂತಂದರೆ ಅಭಿವ್ಯಕ್ತಿ ಮಾಡ್ಕೊಳ್ಳೋದಿಕ್ಕೆ ಒಂದು ತೆರೆದ ದ್ವಾರ ಇದು ಅಂತ ಹೇಳ್ಬೋದು. ಹಾಗಾಗಿ ಈ ಲಯನ್ ಗೇಟ್ ಅನ್ನ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬದ ಜೊತೆ ನಾನು ಸೇರಿಸಿ ನಿಮಗೆ ಕೊಡ್ತಾ ಇದ್ದೀನಿ. 8 ಚಿಟಿಕೆ ಅರಿಶಿನವನ್ನ ಹಾಕಿ, ಅದು ಒಂಥರ ಒಂದು ಸೌಭಾಗ್ಯವನ್ನ, ಒಂದು ಲಕ್ಷಣವನ್ನ ತಂದು ಕೊಡುತ್ತೆ ಜೀವನಕ್ಕೆ. ಮತ್ತೆ ಚಿನ್ನ, ಅದು ಏನಾದ್ರೂ ಆಗ್ಬೋದು. ಚಿನ್ನದ ಒಂದು ಉಂಗುರ ಇರ್ಬೋದು, ವಾಲೆ ಇರ್ಬೋದು, ಮೂಗ್ಬಟ್ಟು ಇರ್ಬೋದು, ಹರಳು ಇರ್ಬೋದು, ಇಲ್ಲದೆ ಇರ್ಬೋದು, ಅದನ್ನ ಹಾಕಿ. ಮತ್ತೆ 5 ಅಡಿಕೆ ಹಾಕಿ, 8 ಕಾಯಿನ್ಸ್ ಹಾಕಿ, ಯಾವುದಾದ್ರೂ ಸರಿ ನಾಣ್ಯಗಳನ್ನ, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಅಥವಾ ಸಾಧಾರಣ ನಮ್ಮ 2 ರೂಪಾಯಿ, 5 ರೂಪಾಯಿ, 1 ರೂಪಾಯಿ ಯಾವುದೇ ಕಾಯಿನ್ಸ್ ಅನ್ನ ಹಾಕಿ ಕಳಸದ ಸುತ್ತ, ಕಳಸದ ಒಳಗೆ ಇದಾಯ್ತು. ಮತ್ತೆ ನೀವು ಸಾಧಾರಣವಾಗಿ ವಿಳ್ಳೆದೆಲೆ ಅಥವಾ ಮಾವಿನ ಸೊಪ್ಪು ಇಟ್ಬಿಟ್ಟು ನೀವು ಕಳಸವನ್ನ ಇಡ್ತೀರಲ್ವಾ, ಅದನ್ನ ಮಾಡಿ ಕಳಸದ ಸುತ್ತ, ಅಂದ್ರೆ ಆ ಕಳಸದ ಸುತ್ತ ಏನಿರ್ಬೇಕು ಅಂತಂದ್ರೆ ಮೊಳಕೆ ಒಡೆದ 8 ಧಾನ್ಯಗಳು, ಯಾವುದಾದ್ರೂ ಸರಿ 8 ಧಾನ್ಯಗಳನ್ನ ಒಂದು 3 ದಿವಸಕ್ಕೆ ಮುಂಚೆನೆ ನೆನೆ ಹಾಕಿ ಅದನ್ನ ಚೂರು ಮೊಳಕೆ ಬರೆಸಿ ಆ ಒಂದು ಕಳಸದ ಸುತ್ತ ಇಡಿ. ಮತ್ತೆ ಆ ಕಳಸದ ಕೆಳಗೆ ನಿಮಗೆ ಏನು ಈಚೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಇದೆಯೋ, ಅದು ಹಣ ಇರ್ಬೋದು, ಆರೋಗ್ಯ ಇರ್ಬೋದು, ಮತ್ತೊಂದಿರ್ಬೋದು, ಅದನ್ನ ಬರೆದು ಬಿಟ್ಟು ಇಡಿ.